ಹಲೋ, ಗುಡ್ ಮಾರ್ನಿಂಗ್. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತಿನ ಮಿನಿ ಲಾಗ್ಗೆ ನಿಮಗೆ ಸ್ವಾಗತ. ಇವತ್ತಿನ ಲಾಗ್ ಮಾಡೋ ಉದ್ದೇಶ ಏನಂದರೆ, ಇವತ್ತು ನನ್ನ ವೈಫ್ ಬರ್ಡೇ. ಸೊ ಅವಳಿಗೆ ಒಂದು ಚಿಕ್ಕ ಸರ್ಪ್ರೈಸ್ ಕೊಡೋಣ ಅಂತ ಈ ವಿಡಿಯೋ ಮೂಲಕ ತೋರಿಸ್ಕೊಡ್ತಿದ್ದೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ, ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ನಾನು ಪ್ಲ್ಯಾನ್ ಏನು ಮಾಡ್ಕೊಂಡಿದ್ದೀನಿ ಅಂದರೆ, ಸೊ ಡೈಲಿ ನನ್ನ ವೈಫ್ ಏನು ಕೆಲಸ ಮಾಡ್ತಾರೆ, ಸೊ ಅದನ್ನು ನಾನು ಇವತ್ತು ಅವ್ರಿಗೆ ಸರ್ಪ್ರೈಸ್ ಆಗಿ ಕೊಡ್ತಾಯಿದ್ದೀನಿ. ಸೊ ಆಲ್ರೆಡಿ ನಾನು ಬಿಸಿ ನೀರು ಕಾಯ್ಸೋಕೆ ಇಟ್ಟಿದ್ದೀನಿ. ಸೊ ಹಾಟ್ ವಾಟರ್ ವಿತ್ ಲೆಮನ್ ತುಂಬ ಇಷ್ಟ. ಸೊ ಅವರು ಆಲ್ರೆಡಿ ಮಲಗಿದ್ದಾರೆ. ಸೊ ಅವ್ರಿಗೆ ಗೊತ್ತಿಲ್ಲ ನಾನು ವ್ಲಾಗ್ ಮಾಡ್ತಾ ಇರೋದು. ಡೋರ್ ಆಲ್ರೆಡಿ ಕ್ಲೋಸ್ ಇದೆ. ಇದು ನಮ್ಮ ಬೆಡ್ರೂಮು. ಸೊ ಇದು ಲಿವಿಂಗ್ ಏರಿಯಾ, ಹಾಲ್. ಸೊ ಮೆಸ್ಸಿಯಾಗಿದೆ. ಇದು ನಮ್ಮ ಓಪನ್ ಕಿಚನು, ಇದು ವಾಶ್ರೂಮು. ಅಷ್ಟೇ ನಮ್ಮ ಮನೆ. ಇಬ್ಬರೇ ಇರೋದು, ಗಂಡ ಹೆಂಡತಿ. ಸೊ ಕೊನೆವರೆಗೂ ನೋಡಿ, ಇಂಟ್ರೆಸ್ಟಿಂಗ್ ಇರುತ್ತೆ. ಸೊ ಇಟ್ಬಿಡ್ತೀನಿ. ಸ್ಕರ್ಟನ್ನು ಓಪನ್ ಮಾಡಿಬಿಡೋಣ. ಬೆಳಿಗ್ಗೆ ಆಯಿತು. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಗುಂಡು. गुड मॉर्निंग गुंडू. मुझे हॉट वाटर लेके आया हूँ तेरे लिए. गिर जाएगा. ನಿದ್ದೆಯಲ್ಲಿದ್ದಾರ. ಸೊ ನಾನೇ ಬಂದು ಎಬ್ಸಿದೆ. ಸೊ ಸ್ಟಾರ್ಟ್. ಇವಾಗ ನೆಕ್ಸ್ಟ್ ಪ್ಲ್ಯಾನ್ ಏನಂತ, ಅವಳಿಗೆ ಸ್ನಾನಕ್ಕೆ ನೀರು ಆಲ್ರೆಡಿ ಆನ್ ಮಾಡಿದೆ. ಸೊ ಅವಳು ಎದ್ದು ಕೂಡಲೇ ರೂಮ್ನ ಕ್ಲೀನ್ ಮಾಡಬೇಕು. ಸೊ ಡೈಲಿ ರುಟೀನ್ ನಮ್ಮ ವೈಫ್ ಏನೇನು ಕೆಲಸ ಮಾಡ್ತಾರೆ, ಸೊ ನಾನು ಇವತ್ತು ಅವಳದೆಲ್ಲ ಕೆಲಸ ನಾನೇ ಮಾಡ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್. ಇವಾಗ ನಾವು ರೂಮ್ನ ಕ್ಲೀನ್ ಮಾಡ್ತೀನಿ. ಸೊ ನೋಡಿ. ಫೈನಲಿ ಕಿಚನ್, ಹಾಲ್, ಆಚೆ ಕಡೆಯೂ ಕ್ಲೀನ್ ಮಾಡಿಬಿಟ್ಟೆ. ಸೊ ತೋರಿಸ್ತೀನಿ ಒಂದು ನಿಮಿಷ ನೋಡಿ. ಬೆಡ್ ಸೆಟಪ್ ಆಯಿತು, ಕಿಚನ್ನು ಸೆಟಪ್ ಆಯಿತು, ಎಲ್ಲ ಕ್ಲೀನ್ ಆಯಿತು, ನೀಟಾಗಿ ಕಾಣ್ತಾಯಿದೆ. ಇವಾಗ ಆಚೆ ಕಡೆಯೂ ಕ್ಲೀನ್ ಆಗಿದೆ. ನಾನು ಕ್ಲೀನ್ ಮಾಡಿದೆ ಇವಾಗ. ಸೊ ನೋಡ್ಬೋದು. ಇವಾಗ ಫೈನಲಿ ನಾನು ಸ್ನಾನ ಮಾಡ್ಕೊಂಡು ರೆಡಿ ಆದೆ. ಇದು ನನ್ನ ಔಟ್ಫಿಟ್ ಅಲ್ಲ. ಸೊ ಇನ್ನೂ ಕೆಲಸ ಬಾಕಿ ಇದೆ. ಸೊ ಊಟ ಮಾಡಬೇಕಲ್ಲ. ಸೊ ನಾನಿವಾಗ ದಾಲ್ ಫ್ರೈ ಮತ್ತು ವೈಟ್ ರೈಸ್ ಮಾಡ್ತೀನಿ ಇವಾಗ. ಸೊ ನೋಡೋಣ ಬನ್ನಿ, ಈಗ ಮಾಡ್ತೀನಿ, ತೋರಿಸ್ಕೊಡ್ತೀನಿ ಹೆಂಗೆ ಮಾಡಬೇಕು ಅಂತ. ಸೊ ಬನ್ನಿ. ಸ್ಟಾರ್ಟಿಂಗೆಲ್ಲ ಏಪ್ರಾನ್ ಹಾಕ್ಕೊಂಡು ಸ್ಟಾರ್ಟಾಗಿ ಇವಾಗ ಕುಕ್ಕರ್ ತೊಗೊಂಡು ದಾಲ್ನ ಕುಕ್ಕರಲ್ಲಿ ಹಾಕ್ಬಿಟ್ಟು ಮತ್ತು ಅದನ್ನು ವಾಶ್ ಮಾಡಿಬಿಟ್ಟು ಚೆನ್ನಾಗಿ, ಮತ್ತು ನೆಕ್ಸ್ಟು ಟೊಮಾಟೊ ಕಟ್ ಮಾಡಿಬಿಟ್ಟು ಅದು ಫುಲ್ 2 ಪೀಸ್ ಮಾಡಿ, ಗ್ರೀನ್ ಚಿಲ್ಲಿ ಒಂದು 4 to 5 ಪೀಸ್ ಹಾಕಿಬಿಟ್ಟು, ಮತ್ತು ನೆಕ್ಸ್ಟ್ ಒಂದು ಹಲ್ದಿ ಹಾಕಿಬಿಟ್ಟು
ಅದನ್ನು ಚೆನ್ನಾಗಿ ನೀರು ಹಾಕಿ ಕುಕ್ಕರಲ್ಲಿ ಇಟ್ಬಿಟ್ಟು 4 to 5 ವಿಸಲ್ ಆದಮೇಲೆ ಅದನ್ನ ತೆಗೆದುಬಿಟ್ಟು ಆವಾಗವಾಗ ಅದನ್ನು ಕ್ಲೀನ್ ಮಾಡ್ತಾ ಇರಬೇಕು. ಇಲ್ಲಾಂದರೆ ನಮ್ಮ ವೈಫ್ಗೆ ತುಂಬ ಬೇಜಾರಾಗ್ಬಿಡುತ್ತೆ. ಏನು ತೆಗಿತೀರೋ ಯಾವ ಸಾಮಾನು ತೆಗಿತೀರೋ ಅಲ್ಲೇ ಆವಾಗವಾಗ ಕ್ಲೀನ್ ಮಾಡಬೇಕು. ಆಮೇಲೆ ಒಂದು ಪೀಸ್ ಬೆಳ್ಳುಳ್ಳಿ ಅದನ್ನು ಸ್ಮ್ಯಾಶ್ ಮಾಡಿಕೊಂಡು ಇಕ್ಕಿಟ್ರೆ ತಡ್ಕಾಗೆ. ಸೊ ತಡ್ಕಾಗೆ ಬೇಕಲ್ಲ, ಆಮೇಲೆ ತಡ್ಕ ಹಾಕ್ಬಿಟ್ಟು ದಾಲ್ ಫ್ರೈ ಆಯಿತು. ಇವಾಗ ಘೀ ಮತ್ತು ಅದಕ್ಕೇನೋ ಬೇಕು ಇಂಗ್ರೀಡಿಯೆಂಟ್ಸ್ ಎಲ್ಲ ತಗೊಂಡ್ಬಿಟ್ಟೆ. ದಾಲು ಬಾಯ್ಲ್ಡ್ ಆಗಿದೆ ಆಲ್ರೆಡಿ. ಇವಾಗ ತಡ್ಕ ಹೊಡೆಯೋ ಟೈಮು. ಅದನ್ನ ಸ್ವಲ್ಪ ಸ್ಮ್ಯಾಶ್ ಮಾಡಬೇಕು ದಾಲ್ನ, ಯಾಕಂದರೆ ಸ್ವಲ್ಪ ಸ್ಮ್ಯಾಶ್ ಮಾಡಿದ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸೊ ನಾನು ಸ್ಮ್ಯಾಶ್ ಮಾಡಿಕೊಂಡೆ. ಸೊ ಫೈನಲಿ ಊಟ ಎಲ್ಲ ಆಯಿತು ನಮ್ಮದು. ಸೊ ಇದೇ ಟಿ ಶರ್ಟ್ನ ವೇರ್ ಮಾಡ್ತಾಯಿದ್ದೀನಿ. ಲೈಕ್ ಒಂದು ಬಾಗಿ ಪ್ಯಾಂಟ್ ಇದೆ. ಸೊ ನಿಮ್ಗೆ ತೋರಿಸ್ತೀನಿ. ಒಂದು ಇದೇ ನನ್ನದು ಗ್ಲಾಸ್ ಫೇವ್ರೆಟ್ ವೇಟ್ಲೆಸ್. ಓಕೆ, ಒಂದು ನಿಮಿಷ ಬ್ಯಾಕ್ ಮಾಡ್ಕೊಂಡು ತೋರಿಸ್ತೀನಿ. ಇವಾಗ ನಾನು ಆಚೆ ಓಡ್ತಾಯಿದ್ದೀನಿ. ಆಚೆ ಅಂದರೆ ಕೇಕ್ ಆರ್ಡ್ರ್ ಮಾಡೋಕ್ಕೆ ಹೋಗಬೇಕು. ಅವ್ರಿಗೆ ಹೇಳಿಲ್ಲ ಬರ್ಡೇ ಸೆಲೆಬ್ರೇಟ್ ಮಾಡ್ತೀವಿ ಅಂತ. ಸೊ ಇವತ್ತು ಕೇಕ್ನ ಆರ್ಡ್ರ್ ಮಾಡಿಬಿಟ್ಟು ಬರ್ತೀನಿ. ಕೇಕ್ನ ಆರ್ಡ್ರ್ ಮಾಡಿಬಿಟ್ಟು ಇಲ್ಲೇ ಪಕ್ಕದಲ್ಲಿ ಕ್ರಾಂತಿ ಸ್ವೀಟ್ ಅಂತ ಚೆನ್ನಾಗಿರುತ್ತೆ. ಸೊ ಬನ್ನಿ, ನಾನು ಬೈಕ್ ತೋರಿಸ್ತೀನಿ. ಅದೇ ನನ್ನ ಬೈಕು ಹೊಂಡಾ ಹಾರ್ನೆಟ್ 125cc. ಒಳ್ಳೆ ಬೈಕು, 60 ಮೈಲೇಜ್ ಕೊಡ್ತಾ ಇದು. ಬನ್ನಿ, ಇದು ಆ್ಯಕ್ಚುಲಿ ನಾನು ಈ ಮನೆಯಲ್ಲಿ ಇರೋದು. ಇದು ನಮ್ಮದು ಔಟ್ಸೈಡ್. ಸೊ ಬನ್ನಿ ಅಲ್ಲಿ ತೋರಿಸ್ತೀನಿ. ಇದೇ ಕೇಕ್ ನಾನು ಬುಕ್ ಮಾಡಿದ್ದು, ರೆಡ್ ವೆಲ್ವೆಟು 1/2 kg. ಸೊ ಅಲ್ಲಿಂದ ಇವಾಗ ಡೈರೆಕ್ಟು ಮಾಲ್ಗೆ ಹೋಗ್ತೀವಿ. ಮಾಲ್ ಹೋಗಿ ಫೈನಲಿ ನಾವು ರೀಚ್ ಆದ್ವಿ. ಇವಾಗ ಓರಿಯನ್ ಮಾಲ್, ಬಾನಸವಾಡಿ ರೋಡ್ ಇದ್ರೆ ಅಲ್ಲಿ ಓರಿಯನ್ ಮಾಲ್. ಬೈಕ್ ಪಾರ್ಕಿಂಗ್ ಏರಿಯಾದಲ್ಲಿ ಇದ್ದೀವಿ. ಸೊ ಮೇಲೆ ನೋಡಿ, ಮೇಲೆ ಹೋಗಿ ನೋಡೋಣ ಏನೇನಿದೆ ಅಂತ. ಸೊ ಸಿಗೋಣ. ಮೇಡಮ್ದು ಔಟ್ಫಿಟ್ಟು ಪಾರ್ಕಿಂಗ್ ಏರಿಯಲ್ಲಿ ಗಾಡಿ ಪಾರ್ಕ್ ಮಾಡಿದ್ದೀವಿ ಆಲ್ರೆಡಿ. ಸೊ ನೋಡೋಣ, ಒಳಗಡೆ ಹೋಗ್ತೀವಿ. ನೀವು ಮೀನಾ ಚಲ್ ಉದರ್ ಆಲ್ರೆಡಿ ಮಾಲ್ ಇದೆ, ಬಾನಸವಾಡಿ ಹತ್ರ ಇರೋ ಮಾಲ್. ಫೈನಲಿ ನ್ಯೂಮಿ ಶಾಪ್ಗೆ ಬಂದಾಯಿತು. ನೋಡಿ, ಈ ಔಟ್ಫಿಟ್ ಅವಳಿಗೆ ಬೇಕಂತೆ ಮೇಡಮ್ ಅವ್ರಿಗೆ ಬರ್ಡೇಗೆ. ಅಚ್ಚಾ ಟೇಕ್ ಇಟ್. ನ್ಯೂಮಿ ಇದೇ ಶಾಪ್ ಚೆನ್ನಾಗಿದೆ. ಹಾಯ್ ಗಾಯ್ಸ್, ಇನ್ನೂವರೆಗೂ ನಮ್ಮ ಮೇಡಮ್ಗೆ ಬಟ್ಟೆ ಸಿಕ್ಕಿಲ್ಲ. ಹುಡುಕ್ತಾ ಇದ್ದೀವಿ R&Bಗೆ. ಯಾವುದು ಬಟ್ಟೆ ಸಿಗ್ತಾಯಿಲ್ಲ ಅವಳಿಗೆ ಇಷ್ಟ ಆಗೋದು. ಅವಳು ಇಷ್ಟ ಆಗೋದು ಕೊಡಿಸ್ಬೇಕು ಅಂತ ನಾನು ಪೇಷನ್ಸಿಂದ ವೇಟ್ ಮಾಡ್ತಾಯಿದ್ದೀನಿ. ಯಾವಾಗ ಸೆಲೆಕ್ಟ್ ಆಗೋದು. ಗೈಸ್, ಒಂದು ಬಟ್ಟೆ ಅವಳಿಗೆ ಚಾಯ್ಸ್ ಆಗಿಲ್ಲ. ಸೊ ನಾವು ನೆಕ್ಸ್ಟ್ ಸಿಗ್ನೇಚರ್ ಮಾಲ್, ಗೋಪಾಲನ್ ಮಾಲ್ ಹೊಂಟಿದ್ದೀವಿ. ಸೊ ನೋಡೋಣ ಅಲ್ಲಿ ಸಿಗುತ್ತೆ. ಬಾಯ್, ಅಲ್ಲಿ ತನಕ ಆಗಿರೋ ನೋಡ್ತಾ ಇದ್ದೀವಿ. ಫೈನಲಿ ಗಾಯ್ಸ್, ನಾವು ಓರಿಯನ್ ಮಾಲ್ ಬಂದುಬಿಟ್ಟಿದ್ವಿ ಇವಾಗ. ಸೊ ಸ್ಕೈ ವಾಕ್ ಮೇಲ್ಗಡೆಯಿಂದ ಹಂಗೋಗಿ ಕ್ರಾಸ್ ಮಾಡಿ ನೋಡ್ತೀವಿ. ಅಲ್ಲಿ ಓರಿಯನ್ ಮಾಲ್ ಏನಾದರೂ ಸಿಕ್ಕರೆ, ಅವಳು ಇಷ್ಟವಾದ ಏನಾದರೂ ಬಟ್ಟೆ ಸಿಕ್ಕರೆ ತಗೋತೀವಿ. ಸೊ ಬನ್ನಿ, ಸ್ಕೈ ವಾಕ್ ಇದೆ, ಮೇಲ್ಗಡೆ ಕ್ರಾಸ್ ಮಾಡಿಕೊಂಡು ಆಚೆ ಕಡೆ ರೋಡ್ಗೆ ಹೋಗ್ಬೇಕು. ಸೊ ಆಲ್ರೆಡಿ ಇಲ್ಲಿ ಲಿಫ್ಟ್ ಇದೆ, ಸ್ಟೇರ್ಕೇಸ್ ಇದೆ, ಲಿಫ್ಟ್ ಇದೆ, ಎರಡು ಯೂಸ್ ಮಾಡಿದ್ರೆ ತುಂಬ ಒಳ್ಳೆ ಫೆಸಿಲಿಟಿ ಇದೆ. ಸೊ ಲಿಫ್ಟ್ ಇದೆ, ಲಿಫ್ಟ್ ಓಪನ್ ಆದಮೇಲೆ
ಲಿಫ್ಟ್ ಏನೂ ಗೊತ್ತಿಲ್ಲ, ವರ್ಕ್ ಆಗಲಿಲ್ಲ, ಕೆಳಗಡೆ ಹೋಯ್ತದು. ಸೊ ನಾವು ಇವಾಗ ಸ್ಟೇರ್ ಕೇಸಿಂದ ಕೆಳಗಡೆ ಬೀಳ್ತು, ಕೆಳಗಡೆ ಹೋಗ್ಬೋದು. ಒಳಗಡೆ ಈ ಥರ ನೋಡ್ಬೋದು. ಕ್ರಿಸ್ಮಸ್ಗೆ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿ ನಾವು ಇಲ್ಲಿ ಬರಲಿಕ್ಕಾಗಲಿಲ್ಲ. ಮೇಡಮ್ ಅವರು ಹೋಗ್ತಾವ್ರೆ. ಇವಾಗ ಅವಳಿಗೆ ಬಟ್ಟೆ ಸಿಕ್ಕರೆ ಸಾಕು, ಅವಳಿಗೆ ಬಟ್ಟೆ ಸಿಕ್ಕರೆ ಸಾಕು ಅಂತ. ಯಾಕಂದರೆ ನಾವು ಬಂದಿರೋದು 2 ಗಂಟೆಗೆ ನಾವು ಮನೆ ಬಿಟ್ಟಿದ್ವು. 2 ಗಂಟೆಯಿಂದ ನಾವು ಆಚೆನೇ ಇದ್ದೀವಿ. ಅದೇ ನಾವು ಮಧ್ಯಾಹ್ನ ಊಟ ಮಾಡಿದ್ದಲ್ಲ, ದಾಲ್ ಮತ್ತು ರೈಸು, ಅದರಲ್ಲೇ ಇದ್ದೀವಿ, ಏನೂ ತಿಂದಿಲ್ಲ. ಯಾಕಂದರೆ ಬಟ್ಟೆ ಸಿಗೋ ತನಕ ಏನೂ ತೊಗೊಳ್ಳಲ್ಲ, ಏನೂ ತಿನ್ನಲ್ಲ. ಸೊ ಬಟ್ಟೆ ಸಿಕ್ಕ ಮೇಲೇ ನೆಕ್ಸ್ಟ್ ಏನಾದರೂ ತಿನ್ಕೊಂಡು ನೋಡೋಣ. ಇವಾಗಲೇ ನೋಡೋಣ ಏನೇನು ಏನು ತಗೋತಾಳೆ ಅಂತ ಗೊತ್ತಾಗ್ತಿಲ್ಲ, ಯಾವ ಸೆಲೆಕ್ಟ್ ಆಗುತ್ತೆ ಅಂತ ಗೊತ್ತಿಲ್ಲ. ತುಂಬ ಚೆನ್ನಾಗಿ ಬಟ್ಟೆ ಇರುತ್ತೆ, ಬಟ್ ಹುಡುಗಿಯರಿಗೆ ಇನ್ನೂ ಡಿಫ್ರೆಂಟಾಗಿ ಬೇಕು ಅಂತ ಅವಳು ಹೋಗೋದು ರೋಡ್ಗೆ ಫಿನಿಕ್ಸ್ ಮಾಲಿಗೆ. ಖುಷಿ ಫೈನಲಿ ಕ್ಲಾತ್ ಮಿಲ್ ಗಯಾ. R&B 2100. ಇವತ್ತು ಇಷ್ಟು ಅಡ್ಡಾಡಿದ್ದೀವಿ ಅಂದರೆ, ಇಷ್ಟು ರೌಂಡ್ ಹೊಡೆದಿದ್ದೀವಿ ಅಂದರೆ ಆಲ್ಮೋಸ್ಟ್ 5 ಅವರ್ಸಿಂದ ನಾವು ರೌಂಡ್ ಹೊಡಿಸ್ತಾನೇ ಇದ್ದೀವಿ. ಇವಾಗ ಮನೆಗೆ ಹೋಗ್ಬೇಕು. ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಮತ್ತೆ ಆಚೆ ಕಡೆ ಒಂದು ಪ್ಲ್ಯಾನ್ ಇದೆ, ಅದನ್ನು ಮುಗಿಸ್ಕೊಂಡು ನೋಡೋಣ ಎಲ್ಲೆಲ್ಲಿ ಹೋಗ್ತೀವಿ ಅಂತ ಗೊತ್ತಿಲ್ಲ. ಇಲ್ಲಿಂದ ಡೈರೆಕ್ಟ್ ಬಂದು ಈ ಥಿಯೇಟ್ರನ್ನ ಬುಕ್ ಮಾಡಿದ್ದೆ. ಸೊ ನೋಡ್ಬೋದು, ಎಲ್ಲ ಡೆಕೋರೇಟ್ ಆಲ್ರೆಡಿ ಆಗಿದೆ, ತುಂಬ ಚೆನ್ನಾಗಿ 25 ಮೆಂಬರ್ ಸೀಟ್ ಇದೆ ಅದು. ಸೊ ನಾವು ಬುಕ್ ಮಾಡಿದ್ದಿದ್ದೆ ಥಿಯೇಟ್ರನ್ನ. ನಾವು ಬಂದುಬಿಟ್ವಿ ಇಲ್ಲಿ ಕಲ್ಯಾಣ ನಗರ ಹತ್ರ ಇರೋ HBR ಲೇಔಟ್ ಹತ್ರ. ಸೊ ಇದೇ ಸ್ಕ್ರೀನು, ನಾವು ಆಲ್ರೆಡಿ ಬಂದಿದ್ವಿ. ಸೊ ಇವ್ರನ್ನ ಪರಿಚಯ ಮಾಡ್ಕೋತೀವಿ. ಅವರು ಕಂಚನು, ಅವ್ರ ಹಸ್ಬೆಂಡು ನಿಕ್ಸನ್ ಅಂತ. ಸೊ ಇವರು ನಮ್ಮ ತಮ್ಮ ಥರ, ಸೊ ನಮ್ಮ ತಮ್ಮನೇ. ನಾವು ಆಲ್ರೆಡಿ ಬಂದಾಗಿ ಇವತ್ತು ಇದು ಹ್ಯಾಪಿ ಸ್ಕ್ರೀನ್ ಅಂತ ಒಳ್ಳೆ ಥಿಯೇಟ್ರ್ ಇದೆ. ಸೊ ನಾವು ಇಲ್ಲಿ ವೇಟ್ ಮಾಡ್ತಾಯಿದ್ವಿ, ಯಾಕಂದರೆ ಸೊ ಅವರು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಸರ್ಪ್ರೈಸಾಗಿ ಕರ್ಕೊಂಡು ಹೋಗೋಣ ಅಂತ. ಸೊ ಅವ್ರನ್ನ ಹೋಲ್ಡ್ ಮಾಡೋಕ್ಕಿಟ್ಟಿದ್ವಿ. ಸೊ ಇಲ್ಲಿಂದನೇ ಲಿಫ್ಟ್ ಮೇಲ್ಗಡೆ 3rd ಫ್ಲೋರ್ ಇದೆ. ಸೊ ಅವ್ರ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಅವ್ರ ಮೇಲ್ಗಡೆ ಕರ್ಕೊಂಡು ಹೋಗೋ ಒಂದು ಸೀನ್ ಇದೆ. ಸೊ ಅವ್ರ ಸಿಸ್ಟರ್ ಅವರು ಕಣ್ಣಿಗೆ ಬಟ್ಟೆ ಕಟ್ತಾವ್ರೆ. ಸೊ ಅದಾದಮೇಲೆ ಮೇಲ್ಗಡೆ ಕರ್ಕೊಂಡೋಗಿ ಸೊ ಸರ್ಪ್ರೈಸ್ ಕೊಡೋಣ ಅಂತ ಇಲ್ಲಿ ಇದು ಮಾಡ್ತಿದ್ವಿ. ನೋಡ್ಬೋದು, ಇದು ಲಿಫ್ಟಲ್ಲಿ मस्त आ रहा है ना, चश्मा नहीं लगा रहा है। ये लाइट बहुत अच्छा है। रिव्यू तो क्या इतना ನಾನು हैप्पी बर्थडे केक कट कर जाना उसके साथ अकेला है। हाँ क्या है एग लेस है? ओ क्रांति का है। थैंक यू। ब्रो कंचन आप जाइए। अब ये वीडियो दूसरे साल आ जाएगा ना मैं फोटो फोटो कौन दे रहा है हमारा? हेलो करो करो
سلوية يا الحبيب سوي صباح خطبها نصيب تعطيها كف وهز شد كان خليك شديد عطيك صب فريزة زيد عليها شوي عندي بيزة Tino. سوي لي وقت كارة هيبة هيا نسوي رقصة بياض يبلي واحد كارة بياض سيارة بوليس يلا سوي رقصة عالية رقصة क्या कर रहे भैया भैया पकड़ो जा तुझा मैं पकड़ता जा उधर आना सीधा वाएंगे ಥಿಯೇಟ್ರಿಂದ ಡೈರೆಕ್ಟ್ ನಾವು ಮಂದಿ ತಿನ್ನೋಕ್ಕೆ ಫ್ರೋಝನ್ ಟೌನ್ ಶಿವಾಜಿನಗರ್ ಬಂದಿದ್ವಿ. ಆಲ್ರೆಡಿ ನಾವು ಮಂದಿ ಆರ್ಡರ್ ಮಾಡಿದ್ವಿ. ಆರ್ಡರ್ ಮಾಡಿಬಿಟ್ಟು ತಿನ್ಕೊಂಡು ಮನೆಗೆ ಹೋಗೋಣ ಅಂತ. ಸೊ ನಮ್ಮ ಮಂದಿ ಬಂದುಬಿಟ್ಟಿದೆ ಆಲ್ರೆಡಿ. ಮಟನ್ ಮಂದಿ, ಫ್ರೈಡ್ ಮಟನ್ ಮಂದಿ ಫೋಟೋ ತೆಗಿತಾರೆ. ಹಲೋ ನಮಸ್ತೆ, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಿನ್ನೆ ರಾತ್ರಿ 2 o'clock ಆಯಿತು ನಾವು ಮನೆಗೆ ಬರೋಕ್ಕೆ. ಸೊ ತುಂಬ ಲೇಟ್ ಆಗಿತ್ತು. ಬಟ್ ಮಲಗಿದ್ದು 4 o'clockಗೆ, ಬೆಳಿಗ್ಗೆ 4:30 ಹಂಗೆ ಮಲ್ಕೊಂಡ್ವಿ. ಸೊ ಆವಾಗ ಲಾಗ್ನ ಎಂಡ್ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೆ ಇವಾಗ ಬೆಳಿಗ್ಗೆ ಎದ್ದು ಲಾಗ್ನ ಎಂಡ್ ಮಾಡಬೇಕಂತ ಬೆಳಿಗ್ಗೆ ಬೇಗ ಎದ್ದಿದ್ದೀನಿ. ಸೊ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಟೇಕ್ ಕೇರ್, ಬಾಯ್.